ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಕ್ ಸ್ಟೋರೀಸ್. ಗುಜರಾತ್ ಟೈಟನ್ಸ್ ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ. ಅಬ್ವಿಯಸ್ಲಿ ಪ್ರಿಡಿಕ್ಷನ್ ಸಕ್ಸಸ್ ಆಗಬೇಕಾಗಿತ್ತು, ಆಗಿದೆ ಸ್ನೇಹ. ಇವತ್ತು ಗುಜರಾತ್ ಟೈಟನ್ಸ್ ಅವರು ಗೆದ್ದಿ ತೀರಿದ್ದಾರೆ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಲ್ಲಿ. ಸನ್ರೈಸರ್ಸ್ ಹೈದರಾಬಾದ್ ಕೋಲ್ಟೆ ದೋಗ್ಬಿಟ್ಟವ್ರಲ್ಲ ಗುರು. ನಾಲ್ಕನ್ ಏನು ಗುರು, ನಾಲ್ಕು ಮ್ಯಾಚ್ ಕಂಟಿನ್ಯೂಸ್ ಆಗಿ ಸೋಲೋದು. ಯಪ್ಪ ಟ್ರ್ಯಾಜಿಡಿ ಎದ್ದೋಗ್ಬಿಟ್ಟವ್ರೆ. ನಾನಂತೂ ಅನ್ಕೊಡಲ್ಲ ಈ ಮ್ಯಾಚ್ನ ಅಟ್ಲೀಸ್ಟ್ ಸ್ವಲ್ಪ ಫೈಟ್ ಅನ್ನೋಕೆ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ. ಕಡೆ ಅಂತದವ್ರಿಗೂ ಏನಾದ್ರು ತಗೊಂಬರ್ತಾರೆ, ಲಾಸ್ಟ್ ಓವರ್ ಫಿನಿಶ್ ಆಗುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ, ಫೈಟ್ ಕೊಡ್ತಾರೆ ಹಿಂಗೆ ಅಂತ ಅನ್ಕೊಂಡಿದ್ದೆ. ಬಟ್ ಈ ಥರ ಅಜೀಬಾಗೆಲ್ಲ ಸೋಲ್ತಾರೆ, ತಿರ್ಗಾ 1-0 ಮಾಡ್ಕೊಂತಾರೆ ಅಂತ ನಾನಂತೂ ಅನ್ಕೊಂಡಿರಲಿಲ್ಲ. ಮತ್ತೇನು ಇವತ್ತು ಅದೇನೇ ಗೋಳು, ಇವ್ರದ್ದು ಅನ್ಕೊಂಡಿದ್ದಂಥ ರೀತಿನೇ ಬೇರೆ. ಟೂರ್ನಮೆಂಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಏನು ಗುರು ಬ್ಯಾಟಿಂಗ್ ಯೂನಿಟ್ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಅಂದ್ಕೊಂಡಂಥದ್ದೇ ಬೇರೆ. ಇವತ್ತು 152. ಸೊ ಇವ್ರಿಗೆ ಇದೆಲ್ಲ ಏನು ಸ್ಕೋರ ಮಗ, 152 ಸ್ಕೋರ ಏನಂತ ಹೆವಿ ಕಷ್ಟಕರವಾಗಿರುವಂಥ ವಿಕೆಟು. ಆ ಥರ ಎಲ್ಲ ಏನು ಹೊಡೆಯೋಕ್ಕೆ ಆಗ್ತಿಲ್ಲ ಅಂಥ ವಿಕೆಟು. ಆ ಥರ ಎಲ್ಲ ಏನೂ ಇರಲಿಲ್ಲ, ಪರವಾಗಿಲ್ಲ. ಒಂದು 170 180 ಹೊಡೆಯೋಕ್ಕಂತೂ ಏನಂತ ಕರ್ಮಕರವಾಗಿ ಏನೂ ವಿಕೆಟ್ ಇರಲಿಲ್ಲ, ಅಧ್ವಾನವಾಗಿ ಏನಿರಲಿಲ್ಲ. ಸೊ ಇವ್ರು ನೆಟ್ಟಿಗೆ ಬ್ಯಾಟಿಂಗ್ ಆಡಿಲ್ಲ ಇದ್ದೀನಿ. ಎಲ್ಲ ಫೇಲ್ಯೂರು. ಅಲ್ಲಿ ಇಶಾನ್ ಕಿಶನ್ ಟಾಪ್ ಆರ್ಡರ್ನೇ ಫೇಲ್ಯೂರು. ಏನು ಹೊಡೆದ್ರೆ 17 ರನ್, ಇವೆಲ್ಲ ಏನು ಸ್ಕೋರ. ಹೊಡಿಬೇಕು ಒಂದು 50. ಅವನ ಅಜ್ಜಿ ಟಾಪ್ ಆರ್ಡರಲ್ಲಿ ನಿಂತ್ಕೊಂಡು ಹೊಡಿಬೇಕು. ನೋಡಿ ಹೆಂಗೆ ಆಡಿದರೆ ಟಾಪ್ ಆರ್ಡರಲ್ಲಿ ನಿಂತ್ಕೊಂಡು. ಈ ಕಡೆ ಗುಜರಾತ್ ಕಡೆ ನೋಡಿ ಒಬ್ಬರಾನ ನಿಂತ್ಕೊತಾರೆ, ಶುಭ್ಮನ್ ಗಿಲ್ಲು, ಸಾಯಿ ಸುದರ್ಶನ್, ಜಾಸ್ತಿ ಬಟ್ಲರ್, ಯಾರೋ ಒಬ್ಬರಾನ ನಿಂತ್ಕೊತಾರೆ ಮ್ಯಾಚ್ ಮುಗಿಸೋರ್ಗು ಬಿಡೋದೇ ಇಲ್ಲ. ಸೊ ಈ ಕಡೆ ನಿಂತ್ಕೊತಾರೆ, ಹಂಗೆ ನಿಂತ್ಕೊಳ್ಳೋ ಚಾನ್ಸೇ ಇಲ್ಲ. ಅಲ್ಲಿ ಬೇಗ ಉದುರ್ಕೊಂಡು ಏನು ಯಪ್ಪ ಸಿರಾಜ್ ಬೈ ಏನು ಗುರುದು ಲಾಸ್ಟ್ ಮ್ಯಾಚ್ ಎಲ್ಲಿ ಬಿಟ್ಟಿದ್ರು ಅಲ್ಲಿಂದ ತೊಗೊಂಡೋಗ್ಬಿಟ್ಟು ಹಾಕೊಂಡು ಗುಮ್ಮ ಹಾಕ್ಬಿಟ್ಟಿದ್ದು. ಇವತ್ತು ಬೌಲಿಂಗ್ ಹಂಗೆ ಟಿಳಿಂಗ್ ಅಂತ ಹಾರ್ಕೊಂಡು ಹೋದ ಇವತ್ತು. ಅಲ್ಲಿ ಏನು LBW ಮಾಡಿದ್ದು, ಏನು ವಿಕೆಟ್ಸ್ ಓಪನರ್ಸ್ ಇಬ್ರು ಎತ್ತಿದ್ದು. ಅವನ ಅಜ್ಜಿ ಉದ್ರಕೊಂಡು ಹೋದ್ರು ಇಬ್ಬರು ಓಪನರ್ಸ್ಗಳು. ಸಿರಾಜ್ ಬಯ್ಯನ ಹಾವಳಿಗೆ ಒಂದಲ್ಲಿ ಅಂತ ಬೌಲಿಂಗ್ ಆಗಿರೋ, ಜಸ್ಟ್ ಟ್ಯಾಪ್ ಮಾಡೋದಕ್ಕೆ ಅಂತ ಹೋಗಿರೋ ಹೆಡ್ಡವರು ಶಿಸ್ತಾಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆದರು. ಇನ್ನು ಒಂದಲ್ಲಿ ಮಿಡಾನ್ ರೀಜನಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿದ್ದು ಶಿಸ್ತಾಗೆ. ಅಭಿಷೇಕ್ ಶರ್ಮಾ ಅವರು ಏನು ಆಡ್ತಾವ್ರೋ, ಏನು ಕತೆನೋ ಈ ಸನ್ರೈಸರ್ಸ್ ಹೈದರಾಬಾದ್ ಅವರು. ಆ ಇಶಾನ್ ಕಿಶಾನ್ ಏನು ಆಡ್ತಾವ್ರೋ. ಪ್ರಸಿದ್ಧ ಕೃಷ್ಣ ಹಾಕೋರು ಶಾರ್ಟ್ ಬಾಲ್ನ ಪುಲ್ ಹೊಡೆಯೋಕೆ ಹೋಗ್ಬಿಟ್ಟು ಅಲ್ಲಿ ಶಿಸ್ತಾಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿದ್ದು. ಬೌಂಡ್ರಿ ಹತ್ರ ಬೌಂಡ್ರಿಗೆ ಹೋಗೇ ಇಲ್ಲ ಬಾಲ್, ಅದು ಒಳಗಡೆ ಇತ್ತು ಬಾಲು. ಇನ್ಫ್ಯಾಕ್ಟ್ ಅದೇ ಥರನೇ ಔಟ್ ಆಗಿದ್ರು ಇನ್ನೊಬ್ರು, ಕಮಿಂದು ಮೆಂಡಸ್. ಇಬ್ಬರು ಕೂಡ ಸೇಮ್ ಡೆಲಿವರಿ, ಸೇಮ್ ಕೈಂಡ್ ಆಫ್ ಡಿಸ್ಮಿಸಲ್ಲು. ಈ ಕಡೆ ಅವ್ರು ಸ್ಕ್ವೇರ್ ಲೆಗಲ್ಲಿ ಔಟ್ ಆದರು, ಅವರು ಫೈನ್ ಲೆಗಲ್ಲಿ ಔಟ್ ಆದ್ರು. ಅಷ್ಟೇ ಡಿಫ್ರೆನ್ಸ್, ಬೇರೆ ಏನೂ ಇಲ್ಲ. ಇಬ್ಬರು ಕೂಡ ಅದೇ ಥರ ಡೆಲಿವರಿ, ಅದೇ ಥರ ಔಟು ಪುಲ್ ಮಾಡೋದಕ್ಕೆ ಹೋಗ್ಬಿಟ್ಟು. ಸೊ ಏನು ಹೇಳಿದ್ರು ಇವತ್ತು ಕ್ಲಾಸನ್ನು. ಮತ್ತು ಅಲ್ಲಿ ಸ್ವಲ್ಪ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿತ್ತು ಅಂತಂದರೆ ಅದು ನಿತೀಶ್ ಕುಮಾರ್ ರೆಡ್ಡಿ ಅವ್ರದ್ದು ಮಧ್ಯದಲ್ಲಿ. ಏನು ಆಡ್ತಾವ್ರೆ ಗುರು ನಿತೀಶ್ ಕುಮಾರ್ ರೆಡ್ಡಿ ಗುರು. ಆ ಟೈಮಲ್ಲಿ ಹಂಗೆ ಆಡಬೇಕಾಗಿತ್ತು, ಹಂಗೆ ಆಡಿದ್ಕೇ ಇಷ್ಟಾರು ಸ್ಕೋರ್ ಬಂದೈತಿ. ಇಲ್ಲ ಅಂತಂದರೆ ಏನು ಕೊಲ್ಟೆ ಆಗೋಗ್ಬಿಟ್ರು, ಇನ್ನೂ ಒಳಗಡೆ ದಬಾಕೊಂಡ್ಬಿಟ್ರು ಅಂತ ಹೇಳ್ತೀರಾ. ಏನಲ್ಪ ರನ್ನೇ ಬಾಲ್ ಆಡ್ತಾವ್ರೆ ನಿತೀಶ್ ಕುಮಾರ್ ರೆಡ್ಡಿ. ಇಲ್ಲಾಂದ್ರೆ ಏನೂ ಆಡ್ತಾ ಇಲ್ಲ. ಆಡಿರೋಂಥದ್ದು 2 ಮ್ಯಾಚು 30+ ಹೊಡೆದಿದ್ದಾರೆ, 2 ಕೂಡ ರನ್ನೇ ಬಾಲ್ ಆಡಿದ್ದಾರೆ. ಇಲ್ಲಾಂದ್ರೆ ರನ್ನೇ ಹೊಡಿತಾ ಇಲ್ಲ. ಸೊ ಆ ಥರ ಆಡ್ತಾರೆ. ಇದೆಲ್ಲ ಏನು ಮುಂಚೆ ಇದ್ದಂಥ ನಮಗೆ ಎಕ್ಸ್ಪೆಕ್ಟೇಷನ್ ಸನ್ರೈಸರ್ಸ್ ಹೈದರಾಬಾದ್ ಮೇಲೆ ಡಿಫ್ರೆಂಟ್. ಏನೋ ಫಸ್ಟ್ ಮ್ಯಾಚ್ ಎಲ್ಲ ನೋಡ್ತು ಅಂದರೆ ಇಲ್ಲ ಗುರು ಲಾಸ್ಟ್ ಸೀಸನ್ನು ಎಲ್ಲಿ ಬಿಟ್ಟಿರೋ ಅಲ್ಲೇ ಎತ್ಕೊಂಡವ್ರೆ ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲ, ಈ ಸೀಸನು ಡಿಫ್ರೆಂಟ್ ಸನ್ರೈಸರ್ಸ್ ಹೈದರಾಬಾದನ್ನೇ ಕಾಣಿಸ್ತಾ ಇದ್ದಾರೆ ನಮಗೆ. ಅದು ರಾಜೀವ್ ಗಾಂಧಿ ಸ್ಟೇಡಿಯಮಲ್ಲಿ ಪಂಟ್ರುಗಳು, ಇವರು ಪುಡಾಂಗ್ಗಳು. ಏನಾರ ಫಸ್ಟ್ ಬ್ಯಾಟಿಂಗ್ ಸಿಕ್ತು ಅಂದ್ರೆ ತೇಲ್ಸ್ಬಿಡೋರು ಹಂಗೆ. ಲಾಸ್ಟ್ ಸೀಸನ್ನು ಏನು ಎಕ್ಸ್ಪೆಕ್ಟೇಷನ್ ಇದ್ದಿದ್ದು, ಏನೋ ಫಸ್ಟ್ 10 ಓವರಲ್ಲಿ ಹಾಕೊಂಡು ರುಬ್ಬಾಡ್ತಾರೆ ಏನೋ ಎಕ್ಸ್ಪೆಕ್ಟೇಷನ್ ಇತ್ತು ಮುಂಚೆ ಎಲ್ಲ ನಮಗೆ. ಫಸ್ಟ್ 10 ಓವರಲ್ಲಿ 150 ಹೋಗಿರುತ್ತೆ ಸ್ಕೋರ್ ಅಂತ. ಇವರು ಓವರಾಲ್ ಆಗಿ 150 ಹೊಡೆಯೋದಕ್ಕೆ ಸ್ಟ್ರಗಲ್ ಮಾಡ್ತಾ ಇರೋಂಥ ಈ ಟೀಮ್ ಇದು. ಕ್ಲಾಸಂದು ವಿಕೆಟು ಎತ್ತಿದ್ದು, ಬೋಲ್ಡ್ ಮಾಡಿ ಬಿಸಾಕಿದ್ದು ಸಾಯಿ ಕಿಶೋರು. ಇಬ್ಬರು ವಿಕೆಟ್ನು ಕೂಡ ಅವರೇ ಎತ್ತಿದ್ದು. ಸೆಟ್ ಆಗಿದಂತೆ ಇಬ್ಬರು ಪ್ಲೇಯರ್ಸ್ಗಳದ್ದು, ನಿತೀಶ್ ಕುಮಾರ್ ರೆಡ್ಡಿದು ಜೊತೆಗೆ ಇವ್ರದ್ದು. ಸೊ ಇವತ್ತು ಓವರಾಲ್ ನೋಡ್ತು ಅಂದರೆ 4 ವಿಕೆಟ್ ಸಿರಾಜ್ ಬೈ ಎತ್ತಿದ್ದಾರೆ, ಸಾಯಿ ಕಿಶೋರ್ 2 ವಿಕೆಟ್ ಎತ್ತಿದ್ದಾರೆ, ಪ್ರಸಿದ್ಧ ಕೃಷ್ಣ 2 ವಿಕೆಟ್ ಎತ್ತಿದ್ದಾರೆ. ಸೊ ಓವರಾಲ್ ಚಿಂದಿ ಪ್ರದರ್ಶನ ಅಂತ ಹೇಳಬೇಕು. ಬೌಲಿಂಗ್ ಯೂನಿಟಿದಾಗ ರೆಸ್ಟ್ರಿಕ್ಟ್ ಮಾಡಬೇಕು ಅಂದರೆ ಒಳ್ಳೆ ಬ್ಯಾಟಿಂಗ್. ಹೌದು ಇವತ್ತು ಈ ಒಂದು ಟೀಮು ಸಿಕ್ಕಾಪಟ್ಟೆ ಕಳಪೆ ಆಗಿ ಆಡ್ತಾರೆ. ಬಟ್ ಆದರೂ ಆನ್ ಪೇಪರ್ ನೋಡ್ತು ಅಂದರೆ ಏನು ಗುರು ಚಿಂದಿ ಟೀಮನ್ನ ಥರನೇ ಕಾಣಿಸುತ್ತೆ, ಮುಂಬೈ ಇಂಡಿಯನ್ಸ್ ಥರನೇ. ಬಟ್ ಮುಂಬೈ ಇಂಡಿಯನ್ಸ್ಗೆ ಒಷ್ಟಾಗಿ ಹೋಗ್ಬಿಟ್ಟಿದ್ದಾರೆ. ಕಳಪೆ ಅಂದರೆ ಕಳಪೆ, ಅಜೀಬ್ ಅಂದರೆ ಅಜೀಬಾಗಿ ಹೋಗ್ತಾ ಇದ್ದಾರೆ ಇವರು. ಬ್ಯಾಟಿಂಗು ಅದೇ ಥರ, ಬೌಲಿಂಗನ್ನು ಬ್ಲೇಮ್ ಮಾಡೋ ಅಂತ ಆಗೋದೇ ಇಲ್ಲ, ಬರೀ ಬ್ಯಾಟಿಂಗ್ನೇ ಬ್ಲೇಮ್ ಮಾಡ್ಕೊಳ್ಳಿ ಅಷ್ಟೇ ಇವ್ರದ್ದು. ಇವ್ರ ಫೇಲ್ಯೂರ್ಗೆ ಮೇಯ್ನ್ ಕಾರಣನೇ ಬ್ಯಾಟಿಂಗು. ಎಲ್ಲಿ 27 ರನ್ ಅವ್ರದ್ದೇ ಹೈಯೆಸ್ಟ್, ಕ್ಲಾಸನ್ನವ್ರದ್ದು ಅದು ಹೈಯೆಸ್ಟು. ಅದನ್ನ ಬಿಡ್ತಂದ್ರೆ ಯಾರು ಹೊಡೆದವ್ರು ಅಲ್ಲಿ ಎಲ್ಲ 17 18 ಬರೀ ಅಂಥ ಸ್ಕೋರ್ಗಳೇನೆ, ಚಿಲ್ಲರೆ ಸ್ಕೋರ್ಗಳು. ಸರ್ ಇವ್ರದ್ದು ನಿತೀಶ್ ಕುಮಾರ್ ರೆಡ್ಡಿ ಅವ್ರದ್ದೇ ಅಲ್ವಾ ಹೈಯೆಸ್ಟು. ಕ್ಲಾಸನ್ನು ತೊಗೊತಾ ಇದ್ದೀನಿ. ಏನದು 30+ ಸ್ಕೋರ್ ರನ್ನೇ ಬಾಲಲ್ಲಿ. ಇವೆಲ್ಲ ಸ್ಕೋರ್ನ ಗಣನೆಗೆ ತಗೊಳಕ್ಕೆ ಆಗುತ್ತೆ ಅಲ್ಲಿ. ಸೊ ಅವೇ ಗಣನೆಗೆ ತಗೋಬೇಕಾಗಿರೋದು ಅಷ್ಟೇ. ಪ್ಯಾಟ್ ಕಮಿನ್ಸ್ ನೋಡಿ ಲಾಸ್ಟ್ ಮೂಮೆಂಟಿಗೆ ಬಂದ್ಬಿಟ್ಟು ಹೆಂಗೆ ಆಡಿದ್ರು ಅಂತ. ಆ ಪ್ಯಾಟ್ ಕಮಿನ್ಸ್ ಆಡ್ದಂಗೂ ಆಡ್ತಿಲ್ಲ ಮೇಲ್ಗಡೆ ಇರೋಂಥ ಪ್ಲೇಯರ್ಸ್ಗಳು. ಏನು ಹೇಳೋಣ ಇದಕ್ಕೆ, ತಲೆ ಚಚ್ಕೋಬೇಕು. ಆ ಕ್ಲಾಸನ್ನೇನೋ ಪರವಾಗಿಲ್ಲ ಆಡ್ರೆ ಹೊಡೆಯೋಕೆ ಹೋಗ್ಬಿಟ್ಟೇನೆ ಔಟ್ ಆದರು. ಬಿಡಿ, ಇನ್ನೇನು ಹೇಳ್ತೀರಾ. ಸನ್ರೈಸರ್ಸ್ ಹೈದರಾಬಾದ್ ಅವರ ಬ್ಯಾಟಿಂಗ್ನ ವರ್ಣನೆ ಮಾಡೋದಕ್ಕೆ ಆಗೋದಿಲ್ಲ ನಾವು. ಯಾಕೆಂದ್ರೆ ನೋಡ್ಬಿಟ್ಟಿದ್ದು 4 ಕಂಟಿನ್ಯೂಸ್ ಮ್ಯಾಚು ಬ್ಯಾಟಿಂಗ್ ಫೇಲ್ಯೂರ್ನ.
ಯಾರೂ ನಿಂತ್ಕೊಂತಿಲ್ಲ ಟಾಪ್ ಆರ್ಡ್ರಲ್ಲಿ. ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ ಇಬ್ಬರು ಒಬ್ಬರಾರು ನಿಂತ್ಕೊಂಡು ಆಡ್ತು ಅಂತಂದರೆ ರನ್ಸು ಬರುತ್ತೆ ಇವ್ರಿಗೆ, ಇಲ್ಲ ಅಂತಂದರೆ ಉದುರ್ಕೊಂಡು ಹೋಗ್ತಾರೆ. ಆ್ಯಂಡ್ ಇಶಾನ್ ಕಿಶನ್ ಮೇಲೆ ಎಕ್ಸ್ಪೆಕ್ಟೇಷನ್ ಫಸ್ಟ್ ಮ್ಯಾಚ್ ಸೆಂಚುರಿಯನ್ನು, ಆಮೇಲೆ ಟುಸ್ಪಡಾಕಿ ಈ ಬರೀ ಅವ್ರಿಗೆ ಉಗಿಯೋದೇ ಆಗೋಗ್ಬಿಡ್ತದೆ ಅಷ್ಟೇ. ಇದನ್ನು ಚೇಸ್ ಡೌನ್ ಮಾಡೋದಕ್ಕೆ ಅಂತ ಬರ್ತಾರೆ ಗುಜರಾತ್ ಟೈಟನ್ಸ್ ಅವರು. ಸೊ ಅವ್ರಿಗೂ ಕೂಡ ಅಷ್ಟೇ ಇನಿಷಿಯಲಿನೇ ಆಗತ್ತಾ ಸಾಯಿ ಸುದರ್ಶನ್ ಮಿಸ್ಟರ್ ಕನ್ಸಿಸ್ಟೆಂಟು ಪುಲ್ ಹೊಡೆಯೋಕೆ ಹೋಗ್ಬಿಟ್ಟು ವಿಕೆಟ್ನ ತ್ಯಾಗ ಮಾಡ್ತಾ ಇದ್ದಂಗೆನೇ ಒಂಥರ ಸಂಕಷ್ಟಕ್ಕೆ ಇದೆ. ಯಾಕಂದರೆ ಅವರೇ ಮೆಜಾರಿಟಿ ಆಫ್ ದ ರನ್ಸ್ನ ಹೊಡೆದಿರೋದು. ನೀವು ಲಾಸ್ಟ್ ಒಂದು 29 ಇನ್ನಿಂಗ್ಸ್ನ ಅವರು ತೊಗೊಂಡು ನೋಡ್ತು ಅಂತಂದರೆ ಅವ್ರು ಕೇವಲ 2 ಸಲ ಅಂತ ಸಿಂಗಲ್ ಡಿಜಿಟ್ಗೆ ಔಟ್ ಆಗಿರೋದು. ಸಿಂಗಲ್ ಡಿಜಿಟ್ ಔಟ್ ಆಗೋವಂಥ ಮಗನೇ ಅಲ್ಲ ಸಾಯಿ ಸುದರ್ಶನ್. ಅದ್ರಲ್ಲಿ ಇವತ್ತು ಸಿಂಗಲ್ ಡಿಜಿಟ್ ಔಟ್ ಆಗೋಗ್ಬಿಟ್ಟಿದ್ರೆ ಏನಾಗೋಗ್ಬಿಡ್ತೋ ಗುರು ಕತೆ ಅಂತ ಅನ್ಕೊಂಡು ಕೂತ್ಕೊಂಡ್ರೆ. ಇನ್ಫ್ಯಾಕ್ಟ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಅವ್ರದ್ದು ಕೂಡ ಬಿದ್ದಿದ್ದು. ಶುಭ್ಮನ್ ಗಿಲ್ ಒಂದೆಂಡಿಂದ ನಿಂತ್ಕೊಂಡ್ರು, ಜಾಸ್ ಬಟ್ಲರ್ ಕೂಡ ಇನ್ಸೈಡ್ ಎಡ್ಜ್ ಆಗಿಬಿಟ್ಟು ಔಟ್ ಆಗಿದ್ದು. ಶಮಿಗೆ ಮತ್ತು ಪ್ಯಾಟ್ ಕಮಿನ್ಸ್ಗೆ ವಿಕೆಟ್ ಬೀಳ್ತಾ ಇದ್ದಂಗೆನೇ ಶಮಿಗೆ ಆ್ಯಕ್ಚುಲಿ ಇವತ್ತು 2 ವಿಕೆಟ್ ಬಿದ್ದಿದೆ. ಬಟ್ ಏನು ಕಿತ್ತಾಕಿದ್ದಾರೆ, ಏನು ಗುಡ್ಡೆ ಹಾಕಿದ್ದಾರೆ? ಏನು ಕಿತ್ತಾಕೋಕ್ಕಾಗಿಲ್ಲ, ಏನು ಗುಡ್ಡೆ ಹಾಕೋಕ್ಕಾಗಿಲ್ಲ. ಡ್ಯಾಮೇಜ್ ಎಲ್ಲ ಮಾಡಾದ್ಮೇಲೆ ವಿಕೆಟು ಅದೇ ಫಸ್ಟ್ 2 ವಿಕೆಟ್ ಮಾತ್ರ ಬೇಗ ಬಂತು. ಸಾಯಿ ಸುದರ್ಶನ್ ಮತ್ತು ಜಾಸ್ ಬಟ್ಲರ್ ಇಬ್ಬರು, ಜಾಸ್ ಅಬ್ಬಾಸ್ ಇಬ್ಬರು ಹೋಗಾದ್ಮೇಲೆ ಏನು ಗುರು ಇದು ಟ್ವಿಸ್ಟ್ ಗಿಸ್ಟ್ ಸಿಗ್ತದ ಮ್ಯಾಚಲ್ಲಿ, ಇದು ದೊಡ್ಡ ಟಾರ್ಗೆಟ್ ಥರ ಕಾಣಿಸ್ತೈತಲ್ಲ ಗುರು ಅಂತ ಅನ್ಸ್ಬಿಡ್ತು. ಯಾಕಂದರೆ ಪಟ್ಟನಾಗಿ 2 ವಿಕೆಟ್ ಪೋಪ್ಲಲ್ಲಿ ಕಳ್ಕೊಂಡಾಗ ಅಗ್ರೆಸಿವ್ ಸ್ಕೋರು ಆಗಲಿಲ್ಲ ಪೋಪ್ಲಲ್ಲಿ ಅಂಥ ಮಟ್ಟಿಗೆ. ಅದಾದಮೇಲೆ ಎಳೆದ್ರು ನೋಡಿ ಹಂಗೆ ಬಂದು ವಾಷಿಂಗ್ಟನ್ ಸುಂದರ್ ಎಲ್ಲಿದ್ರು ಔಟ್ ಆಫ್ ದ ಸಿಲಬಸ್ ಇವತ್ತು. ವಾಷಿಂಗ್ಟನ್ ಸುಂದರು ಅವನ ಅಜ್ಜಿ ಕೊಟ್ಟರು ಇಟ್ಟಾಡ್ಸ್ಬಿಟ್ರು ಗುರು. ಶುಭ್ಮನ್ ಗಿಲ್ಲು ಒಂದೆರಡಲ್ಲಿ ನಿಂತ್ಕೊಂಡು ನೋಡಿದವ್ರೆ. ಇನ್ಫ್ಯಾಕ್ಟ್ ಅವ್ರದ್ದೇ ಫಸ್ಟ್ 50 ಆಗುತ್ತೆ ಅಂತ ಅನ್ಕೊಂಡ್ಬಿಡ್ದೆ. ವಾಷಿಂಗ್ಟನ್ ಸುಂದರದೇ ಫಸ್ಟ್ 50 ಆಗೋಗ್ಬಿಡುತ್ತೆ ಅಂತ. ತಪ್ಪಿ ಇವ್ರು ಒಂದು ಸ್ವಲ್ಪ ಬೇಗನೆ 50 ಆಯಿತು ಇಷ್ಟೇ. ಇನ್ಫ್ಯಾಕ್ಟ್ ಅನ್ಫಾರ್ಚುನೇಟಾಗೆ ಔಟ್ ಆಗಿದ್ದು ವಾಷಿಂಗ್ಟನ್ ಸುಂದರ್. 50 ಮಾಡ್ಕೊಂಡಿದ್ದೇನೆ ಔಟ್ ಆಗೋಗ್ಬಿಟ್ರಲ್ಲ, ಅದು ಬೇಜಾರಾಗ್ತೈತೆ. ಯಾಕಂದರೆ 50ಗೆ ಡಿಸರ್ವಿಂಗ್ ಇದ್ರು ಇವತ್ತು. ಹೆಂಗುರು ಆಡಿದ್ದು ನಾಯಿಡಿ ಪಿಡಿ ಚಚ್ಚಾಕ್ಬಿಟ್ರಲ್ಲ. ಈ ಕಡೆ ಶುಭ್ಮನ್ ಗಿಲ್ ನೋಡ್ತಾ ಇದ್ದಾರೆ, ನಾನು ಆಡ್ಲಾ ಸ್ಟ್ರೈಕ್ ಇವನಿಗೆ ಕೊಡ್ಲಾ ಅಂತ. ಸ್ಟ್ರೈಕ್ ಕೊಟ್ಬಿಟ್ಟು ನಿಂತ್ಕೊಂಡು ಶಿಸ್ತಾಗಿ ನೋಡ್ತಾ ಇದ್ದಾರೆ. ಹಾಕೊಂಡು ರುಬ್ಬಿದ್ರು ನೋಡಿ ಶುಭ್ಮನ್ ಗಿಲ್ ಏನು ಹೊಡೆಯೋದು, ವಾಷಿಂಗ್ಟನ್ ಸುಂದರ್ ಹೊಡೆಯೋ ಏಟಿಗೆ ಸುಸ್ತೇ ಹೋಗ್ಬಿಟ್ರು ಹಿಂಗೇನೆ. ಇವತ್ತು 60+ ಹೊಡೆದಿರ್ಬೋದು, ಬಟ್ ಮೈನು ರಿದಮ್ನ ತೊಗೊಬೋದಿದ್ದು ಮ್ಯಾಚಿಗೆ ಯಾರು ಅಂತಂದರೆ ಅದು ವಾಷಿಂಗ್ಟನ್ ಸುಂದರು. ಆಫ್ಟರ್ ದಟ್ ಪವರ್ ಪ್ಲೇ ಹೆಂಗೆ ಡಾಮಿನೇಟ್ ಮಾಡಿದ್ರು ಅಂತಂದರೆ ಹಂಗೆ ಸೈಕ್ ಆಗೋಗ್ಬಿಟ್ರು. ವಾಶಿ ಔಟ್ ಆಗಿದ್ದಂಗೆ ಶರ್ಫೆನ್ ರುತ್ತರ್ಫರ್ಡ್ ಬಂದ್ಬಿಟ್ಟು ನಾನೇನು ಕಮ್ಮಿ ಇಲ್ಲ ಅಮ್ಮ, ಲೆಫ್ಟ್ ಹ್ಯಾಂಡರ್ಸ್ ಎಲ್ಲ ನಾವು ಡೀಲ್ ಮಾಡಿ ಬಿಸಾಕ್ತೀವಿ, ನೀವೇನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ರೈಟ್ ಹ್ಯಾಂಡರ್ಸು ಅಂತ ಡಮಾಲ್ ಡಿಮೀಲು ರೊಬ್ಬು 35 ರನ್ನ ಹಾಕೊಂಡು ಚಚ್ಬಿಟ್ಟು ಕೇಳಿಸಿದ್ರೆ ಅಷ್ಟೇ. 7 ವಿಕೆಟ್ನ ವಿಕ್ಟ್ರಿ ಆಗಿದೆ. 1-2 ಮ್ಯಾಚ್ ಮಾಡಿ ಬಿಸಾಕಿದ್ರು ಗುರು. ಏನು ಹೇಳ್ತಿರೋ ಸನ್ರೈಸ್ ಹೈದರಾಬಾದ್ ಆಡ್ತಾ ಇರೋಂಥ ಹುಟ್ಟಿಗೆ ಓಮಲ್ಲೂ ಹೊಗೆ ಹಾಕಿಸ್ಕೊಂತವ್ರೆ, ಅವೆಲ್ಲೂ ಹೊಗೆ ಹಾಕಿಸ್ಕೊಂತವ್ರೆ, ಕಳಪೆ ಬ್ಯಾಟಿಂಗ್ನ ಆಡ್ತವ್ರೆ. ಹೇಳೋದಕ್ಕೇ ಬೇಜಾರಾಗ್ತಿದೆ. ನಾನು ನೋಡಿದ್ರೆ ಇವ್ರದ್ದು ಪ್ರೊಡಿಕ್ಷನ್ ಎಲ್ಲ ಕೊಟ್ಬಿಟ್ಟಿದೆ. ಸನ್ರೈಸ್ ಹೈದರಾಬಾದ್ ಸಾಕಾಗಿದೆ ಇವರು ಟೀಮು, ಕ್ವಾಲಿಫೈ ಆದರೂ ಆಗ್ಬೋದು ಈ ಸೀಸನು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ದೆ. ಬಟ್ ಇವ್ರು ಇವಾಗ ಆಡ್ತಿರೋಂಥ 4 ಸೋಲ್ಗಳನ್ನೆಲ್ಲ ನೋಡ್ತು ಅಂತಂದರೆ ಯಾಕೋ ಕಷ್ಟಕರವಾಗಿ ಕಾಣಿಸ್ತಾ ಐತೆ. ಇವರ ಫ್ಲೋ ನೋಡ್ತು ಅಂತಂದರೆ ಯಾರೂ ಕೂಡ ಫಾರ್ಮಲ್ಲಿ ಕಾಣಿಸ್ತಾ ಇಲ್ಲ. ಬ್ಯಾಟರ್ಸ್ಗಳು ಆ ಕ್ಲಾಸನ್ನೇ ಸ್ವಲ್ಪ ಫಾರ್ಮಲ್ಲಿ ಕಾಣಿಸ್ಕೊಂತ ಇರೋದು. ಹಂಗೆ ನೋಡೋಕೆ ಹೋಯ್ತು ಅಂದರೆ ಇರೋ ಅಂಥವ್ರು ಅವ್ರೊಬ್ಬರೇ ಫಾರ್ಮಲ್ಲಿ ಒಂದು ರೇಂಜಿಗೆ ಕಾಣಿಸ್ಕೊಂತ ಇರೋದು. ಅದನ್ನು ಮುಡ್ತು ಅಂತಂದರೆ ಏನೂ ಇಲ್ಲ, ಎಲ್ಲ ಟುಸ್ಪಡಾಕಿ ಹೊಡೆದೋಗ್ದೈತೆ ಅಷ್ಟೇ. ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನಿಮಗೆ ಹಾನೆಸ್ಟಾಗಿ ಏನು ಅನಿಸ್ತು ಸನ್ರೈಸ್ ಹೈದರಾಬಾದ್ ಅವರ ಕೊಲ್ಟೆ ಪರ್ಫಾರ್ಮೆನ್ಸು ಅಂತ. ಗುಜರಾತ್ ಟೈಟನ್ಸ್ಗೆ ಇವತ್ತು ಈಸಿ ಮಾಡ್ಕೊಂಡು ಕೊಟ್ಟರು ವಾಷಿಂಗ್ಟನ್ ಸುಂದರ್ ಅವರು ಮ್ಯಾಚ್ನಾಗ ಗೆಲ್ಲೋದಕ್ಕೆ. ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.